ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೇರವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ್ಯಾನೆಟ್ಟಿ ಗ್ರಾಮದಲ್ಲಿ PWD ರಸ್ತೆಯ ಅಕ್ಕಪಕ್ಕ ಗಟಾರಿಗಳಿದ್ದು ನೀರು ಹೋಗಲು ಜಾಗವಿಲ್ಲದೆ ತುಂಬಿ ತುಳುಕುತ್ತಿವೆ. ಗ್ರಾಮ ಪಂಚಾಯಿತಿಯವರಿಗೆ ಕೇಳಿದರೆ PWD ಇಲಾಖೆಯ ಮೇಲೆ ಆರೋಪ ಹೊರಿಸಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಈ ಗಟಾರಿಗಳ ಅಕ್ಕಪಕ್ಕ ವಾಸಿಸುತ್ತಿರುವ ಗೋಳು ಕೇಳುವರ್ಯಾರು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು, ಮೊದಲು ಇಲ್ಲಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ನೀರು ಪಾಸ್ ಆಗಲು ಸಣ್ಣದೊಂದು ಬ್ರಿಡ್ಜ್ ಇತ್ತು. ಅದು ಹಾಳಾಗಿ ಬ್ಲಾಕ್ ಆಗಿದೆ. ಹೀಗಾಗಿ ಮೇಲಿನಿಂದ ಬಂದು ನೀರು ಮುಂದೆ ಹೋಗಲಾಗದೆ ಒಂದೇ ಕಡೆಗೆ ಸಂಗ್ರಹವಾಗಿ ಸಾರ್ವಜನಿಕರ ಕಷ್ಟಪಡುತ್ತಿದ್ದಾರೆ. ಇನ್ನು ಗ್ರಾಮದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ ಮಿಷನ್ ಅಡಿಯಲ್ಲಿ ಮನೆ ಮನೆಗೂ ನೀರು ತಲುಪಿಸಲು ಗುತ್ತಿಗೆದಾರರು ಗ್ರಾಮದ ಎಲ್ಲ ಒಳ ರಸ್ತೆಗಳನ್ನು ಒಡೆದು ಪೈಪ್ಗಳನ್ನು ಹಾಕಿದ್ದಾರೆ. ಆದರೆ ಅವುಗಳನ್ನು ಸರಿಯಾಗಿ ಮುಚ್ಚದೆ ಬಿಟ್ಟಿದ್ದರಿಂದ ವಾಹನ ಸವಾರರು, ಚಿಕ್ಕ ಮಕ್ಕಳು ಬಿದ್ದು ಪೆಟ್ಟು ಹಚ್ಚಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡಿ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಬೇಕಾಗುತ್ತದೆ ಎಂದು ನಮ್ಮ ವಾಹಿನಿಯ ಮುಖಾಂತರ ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡೊಮ್ಮಳ್ಳಿ, KS News 24x7. ಅದು ನಮ್ಮ ಖಾನಾಪುರ ತಾಲೂಕು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಬೇಜವಾಬ್ದಾರಿ ಬರೀ ಬೇಜವಾಬ್ದಾರಿ ಅವ್ರು ಕೆಲಸ ಮಾಡೋ ಇದನ್ನೇ ಇಲ್ಲ. ಬಟ್ ಇಲ್ಲಿ ಬರೀ ಲಂಚಾವತಾರ ಅಂತಂದ್ರೆ PWD ಇಲಾಖೆ ಅವ್ರು ಪೂರ ಮುಗಿದು ಹೋಗೈತಿ. ಎಲ್ಲ ಇಲಾಖೆ ಒಳಗೆ ಐತ್ರಿ ಸರ್. ಆದರೂ PWD ಇಲಾಖೆ ಅವ್ರು ಪೂರ ಲಂಚಾವತಾರ. ಒಂದು ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಸುಳ್ಳ ಪ್ಯಾಚ್ ವರ್ಕ್ ಮಾಡಿ ಕಾಸು ಒಂದು ಬೋರ್ಡ್ ನಿಂದಿಸಿ ಹೋಗ್ಬಿಡೋದು. ಆ ಬೋರ್ಡ್ ನಿಂದಿಸಿ ಹೋದ ಕಾಸು ಅದ್ರಾಗ ಒಂದು ಯಾವ್ದಾರ ಸ್ಕೀಮ್ದೊಳಗೆ ಹೈ ಕಾಸು ರೊಕ್ಕ ತಗೋದು, ಬರೀ ತಿನ್ನೋದು ಇದೇ ಆಗಿಬಿಡುತ್ತೆ. ಕಾಂಟ್ರಾಕ್ಟ್ರು ಅವ್ರು ಆಗಿಬಿಟ್ಟಾರೆ, ಪೂರ ಹೊಲಿಗೆ ಹಿಡಿಸ್ಬಿಟ್ಟಾರೆ ಸರ್. ಹಿಂಗಾಗಿ ಸರ್ ಈಗ ಅದು ಅಭಿವೃದ್ಧಿ ಆಗ್ಬೇಕು ಸರ್. ಅದು ಇಲ್ಲಿ ಶಾಲೆ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾರೆ, ಗ್ರಾಮಸ್ಥರು ಹುಲ್ ತರೋದು, ಮೇವು ತರೋದು, ಚಕಡಿ, ಎತ್ತುಗಳು, ಪ್ರಾಣಿಗಳು ಎಲ್ಲ ಇದ್ರಾಗ ದಾಟಬೇಕಾಗ್ತೈತಿ. ಅಂಗನವಾಡಿ ಹುಡುಗರು ಇಲ್ಲಿ ಉಗ್ರವಾದ ಹೋರಾಟ ಮಾಡೋದು ಸರ್. ಯಾಕಂದ್ರೆ ಇದು ಈ ಥರ ನೋಡಿ ಸರ್, ಯಾವ ಥರ ತೆಗ್ ಬಿದ್ದೈತಿ. ಇಲ್ಲಿ ನಾವು ಬೈಕ್ಗಳು ಚಸ್ಸಿ ಹತ್ತಿ ಹೊಂಟಾವ ಸರ್. ಆ ಚಸ್ಸಿ ಹತ್ತಿ ಹೊಂಟರು ಇವ್ರಿಗೆ ಮಾಡೋ ಖಬರ್ ಇಲ್ಲ ಅಂತಂದ್ರೆ ಯಾವ ರೀತಿ ನೋಡ್ತಾರೆ. ಇಲ್ಲಿ ನೋಡ್ರಿ, ಇದು ನೀರು ನೋಡ್ರಿ, ನೀರು ಯಾವ ರೀತಿ ನೀರು ಇರ್ತೈತಿ. ಹಾವುಗಳು ಪಂಚಾಯತಿ ಅವ್ರು ತಿಳಿಸಿರ ಇದು ನಮಗೆ ಬರೋದ್ರ ಪಂಚಾಯತಿ ಅವ್ರು ಅಂತ ಅವ್ರ ಕೆಲಸ ಅವ್ರು ಮಾಡಿದಾರೆ. ಅವ್ರು ಪಂಚಾಯತಿ ಅವ್ರು ಕೆಲಸ ಮಾಡಿದಾರು. PWD ಇಲಾಖೆಗೆ ಬರ್ತದೆ ಸರ್. PWD ಇಲಾಖೆ ಅವರಿಂದನೇ ಇದು ಕಳಪೆ ಆಗಿದೆ. ಎಸ್, ಅವರಿಂದನೇ ಕಳಪೆ ಆಗೈತಿ. ಅವ್ರನ್ನ ಬಂದ್ ಕಾಸು ಇದನ್ನು ಸುಧಾರಣೆ ಮಾಡಿಕೊಟ್ಟು ಹೋಗ್ಬೇಕು. ಅವ್ರಿಗೆ ಈ ಸಲ ಮನವರಿಕೆ ಮಾಡಿದೆವು. ಈ ಸಲ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ದೊಡ್ಡ ಹೋರಾಟ ಮಾಡ್ತೀವಿ. ಅವ್ರಿಗೆ ಸ್ಪಂದನೆ ಮಾಡಿದ್ರೆ ಮುಂದೆ ಅವ್ರು ಏನು ಆಗ್ತಿಲ್ಲ ನಿರ್ವಹಣೆ ಅವ್ರು ಆಗ್ತಾರೆ ನೋಡಿ. PWD ಸರ್ ಇಲ್ಲಿ BGM ಸಮಸ್ಯೆ ಐತೆ ಅಂತ ಹೇಳ್ತೀರಿ, ಏನು ಸಮಸ್ಯೆ ಇದೆ ಸರ್? ನಮ್ಮ ಊರಿಗೆ ಕುಡಿಯೋ ನೀರು ಸಂಬಂಧಿ JGM ಪ್ಲ್ಯಾನ್ ಅಂತೇಳಿ ಪಂಚಾಯತಿಯಿಂದ ವತಿಯಿಂದ ಬಂದಿದ್ರು. ಒಂದು ಗುಂಡೆ ಊರೆಲ್ಲ ಹಟ್ಟಿದ್ರು. ಫಸ್ಟ್ ಊರೆಲ್ಲ ಹಟ್ಟಿದ ಒಂಥರ ಪೈಪ್ ಹಾಕಿದ್ರು. ಪೈಪ್ ಹಾಕಿ ಅದಕ್ಕೆ ಕಾಂಕ್ರೀಟ್ ಹಾಕ್ಬೇಕಂತೇಳಿ ಅದು JGMದಿಂದ ರೂಲ್ಸ್ ಐತವ್ರೆ. ಅದು ಕಾಂಕ್ರೀಟು ಹಾಕಲಿಲ್ಲ. ಒಳ್ಳೆ ಆಮ್ಯಾಕೆ ಸ್ವಲ್ಪ ಊರಿನವ್ರೆಲ್ಲ ರಿಕ್ವೈರ್ ಮಾಡ್ಬಿಡ್ಕೆ ಮತ್ತು ನಳಗಳು ತಂದು ಕುಂತಿದ್ರು. ಅವು ನಳಗಳು ಚಲೋ ಅಲ್ಲ, ಬರೀ ಡಮ್ಮಿ ನಳ. ಅವಕ್ಕೆ ನೀರು ಬರತ್ತಲ್ಲ, ಏನಿಲ್ಲ. ಒಳ್ಳೆ ಇಲ್ಲಿ ಊರಾಗಿಂದ ಎಲ್ಲ ಇದು ಹಡ್ಡಿ ಕಾಸು ಊರಾಗ ಯಾರಿಗೂ ದಾಟಾಡಕ್ಕೆ ಬರ್ದಂಗೆ ಮಾಡಿಟ್ಟಾರು. ಊರಾಗ ಸಣ್ಣ ಹುಡುಗರಾಗಲಿ, ಟ್ರ್ಯಾಕ್ಟರ್ಗಳಾಗಲಿ, ಚಕಡಿಗಳಾಗಲಿ, ಪ್ರಾಣಿಗಳಾಗಲಿ ಅದ್ರ ಸಿಕ್ಕು ಬಿದ್ದಿಗೆಲ್ಲ ಒದರಿ ಒಂದೆರಡು ಪ್ರಾಣಿಗಳು ಸತ್ತು ಹೋಗೋದ್ರಾಗಲಿ. ಅದನ್ನೆಲ್ಲ ನಾವು ಪಂಚಾಯತಿ ಹೋಗಿ ಮನವರಿಕೆ ಮಾಡಿಕೊಂಡ್ರು. ಅವ್ರು ಪಂಚಾಯತಿ ಅವರು ಏನೂ ರೆಸ್ಪಾನ್ಸ್ ತೊಗೋತಿಲ್ಲ. ಇದರಿಂದ ನಮಗೇನಾರ ಇದ್ರಕ್ಕೆ ನಾವು ನ್ಯೂಸ್ದವ್ರು ಕರೆಸಿ ಕಾಸು ಇದಕ್ಕೆ ಥರ ಮಾಡಿ ಕಾಸು ಒಂದು ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡುತ್ತೆ ನಿಮ್ಮ ಕಡೆಯಿಂದ ನಾವು ಕೇಳ್ಕೊಳ್ತೀವಿ. ಈಗ ಇದು ಉಪಯೋಗ ಆಗ್ತೈತೆ ಅಂತೀರಿ ಇಲ್ಲ ಅಂತೀರಿ? ಉಪಯೋಗ ಆಗ್ತೈತ್ರಿ ಸರ್. ಅವ್ರು ಪಂಚಾಯತಿ ಅವರೆಲ್ಲ ಅದಕ್ಕೆ ಕಟ್ಬಂದು ಕಾಸು ಅವ್ರಿಗೆ ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟಾರ ಅವ್ರಿಗೆಲ್ಲ ಕರೆಸಿ ಕಾಸು ರಿಕ್ ಮಾಡಿ ಕಾಸು ಊರು ಮಂದಿ ಎಲ್ಲ ಒಂದು ಯೋಜನೆ ಚಲೋ ಐತಿ. ಈ ಯೋಜನೆ ಸದುಪಯೋಗ ಪಂಚಾಯತಿ ಅವ್ರು ಒದಗಿಸ್ಕೊಟ್ರೆ ಚಲೋ ಆಗ್ತೈತೆ ರೀ. ಮಾಡಿಕೊಟ್ರೆ ಯೋಜನೆ ಚಲೋ ಐತಿ, ಅದ್ರ ನಿರ್ವಹಣೆ ಸರಿ ಇಲ್ಲ. ನಿರ್ವಹಣೆ ಸರಿ ಇಲ್ಲ. ಪಂಚಾಯತಿಯಿಂದ ಅವ್ರು ಕಾಂಟ್ರಾಕ್ಟ್ರು ಸರಿ ಇಲ್ಲ, ಪಂಚಾಯತಿಯಿಂದ ನಿರ್ವಹಣೆ ಸರಿ ಇಲ್ಲ. PDO ಅವರು ಅವ್ರಂತ ನಮ್ಮ ಊರು PDO ಬಂದಾರ ಅಂತ ಅದಕ್ಕೂ ಉಪಯೋಗಗಳು ಮನುಷ್ಯದ. ಈಗಿನ ಆದಷ್ಟು ಬಗ್ಗೆ ಸರಿಯಾಗಿ ನಿರ್ವಹಣೆ ಮಾಡಿ ಸರಿಯಾಗಿ ನಿರ್ವಹಣೆ ಮಾಡ್ಕಾಸ ಅದನ್ನು ಕುಡಿಯೋ ನೀರಿನ ಯೋಜನೆ ಚಲೋತೆಗೆ ಎಲ್ಲರಿಗೂ ಅನುಕೂಲ ಆಗೋಗಿ ಮಾಡಿಕೊಡ್ಬೇಕು. ದರ್ಶನ ಅಂತ ಹೇಳಿ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ